ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ವರುಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀವಿ. ಇವತ್ತಿನ ಬ್ಲಾಗ್ ಬಂದು ಭಾನುವಾರದ ವಿಡಿಯೋ ಆಗಿರುತ್ತೆ. ಹಾಗೆಯೇ ಭಾನುವಾರ ಆಗಿರೋದ್ರಿಂದ ಜ್ಯೂಸ್ ಆರ್ಡ್ರ್ ಕೊಟ್ಟಿದ್ವಿ. ಜ್ಯೂಸು ತಂದು ಕೊಟ್ಟರು. ಜ್ಯೂಸ್ ಎಲ್ಲ ಇಸ್ಕೊಂಡು ಅಮೌಂಟ್ ಪೇ ಮಾಡಿಬಿಟ್ಟು ತೋಟದ ಹತ್ರ ಹೋಗಿ ಬರೋಣ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ತೋಟದ ಹತ್ರ ಹೋದ್ವಿ. ನಾನು ನನ್ನ ಮಗಳು ಸ್ಕೂಟ್ರಲ್ಲಿ ಹೊರಟ್ವಿ. ಹಾಗೆಯೇ ನಮ್ಮ ಅತ್ತೆಯವರು ಹುಲ್ ಕುಯ್ತಾ ಇದ್ದಾರೆ ಅಂದ್ಬಿಟ್ಟು ಹೋದ್ವಿ. ಎಳ್ನೀರು ಕಿತ್ಕೊಂಡು ಕುಡ್ಕೊಬರುವ ಅಂತ. ಆದರೆ ನಮ್ಮ ಅತ್ತೆಯವರು ಅಲ್ಲಿ ಇರಲಿಲ್ಲ, ಬೇರೆ ಕಡೆ ಹುಲ್ಗೆ ಹೋಗಿದ್ರೇನೋ. ಆಸೆಯಿಂದ ಹೋದ್ವಿ ಎಳ್ನೀರು ಕುಡಿಯೋಣ ಅಂತ. ಬಟ್ ನಿರಾಸೆ ಆಯಿತು. ಹಾಗೆ ಬಂದು ಈ ಥರ ಐತೆ ಅಂತ ಅಂದ್ಕೊಂಡಿರಲಿಲ್ಲ. ಕುಡ್ಲಿಲ್ದಿರೋ ಕಾರಣ ಹಂಗೆ ಬರಬೇಕಾಗ್ಬಿಟ್ಟು ನೀನು ಅಂಗಡಿ ವ್ಯಾಪಾರ ಮುಗಿಸ್ಕೊಂಡು ಸಾಯಂಕಾಲ ಊಟಕ್ಕೆ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಮಸಾಲೆಗೆ ಯಾವ್ಯಾವ ಐಟಮ್ ಏನೇನು ಬೇಕೋ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಒಂದು 4, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಕಡಲೆ, ಸ್ವಲ್ಪ ಗಸಗಸೆ, ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಮಸಾಲೆಗೆ ಏನೇನು ಐಟಮ್ ಇದೆಯೋ ಅದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ಯಾಸ್ ಹಚ್ಬಿಟ್ಟು ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಐಟಮ್ನೆಲ್ಲ ಇದರಲ್ಲಿ ಹುರ್ಕೋಬೇಕು. ಮೊದಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎಲ್ಲ ಗ್ಯಾಸ್ ಆಫ್ ಮಾಡಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ನೀಟಾಗಿ ಆ ರೀತಿ ಫ್ರೈ ಮಾಡ್ಕೋಬೇಕು. ಮೊದಲಿಗೆಲ್ಲ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆ ಸ್ವಲ್ಪನೇ ಸೇರಿಸ್ಕೋತೀನಿ. ಮಸಾಲೆ ಐಟಮ್ ಜಾಸ್ತಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ನಮಗೆ ಅಡ್ಜಸ್ಟ್ ಆಗೋಲ್ಲ ಅಂದ್ಬಿಟ್ಟು. ಹಾಗಾಗಿ ಮಸಾಲೆಗೆ ಯಾವುದೇ ಹಾಕ್ಕೊಂಡಿರೋ ಅಂಥ ಐಟಮ್ ಏನಿದೆಯೋ ಮಸಾಲೆ ಐಟಮು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಮಸಾಲೆ ರೆಡಿ ಮಾಡಿಕೊಂಡು ಈ ರೀತಿ ಚಿಕನ್ ಆಗಿರೋದ್ರಿಂದ ಅಡುಗೆ ಮನೇಲಿ ಮಾಡೋಲ್ಲ ನಾವು, ಹಾಲಲ್ಲಿ ಅಥವಾ ಬೇರೆ ಕಡೆ ಎಲ್ಲರೂ ಅಂತ ಮಾಡ್ಕೊತೀವಿ. ಈ ರೀತಿ ಸಣ್ಣ ಸಿಲಿಂಡ್ರ್ ತಗೊಂಡು ಒಂದು ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆಗೆ ರೆಡಿ ಮಾಡ್ಕೊಂಡಿರೋ ಅಂಥ ಐಟಮ್ ಏನೇನು ಇಟ್ಕೊಂಡಿದ್ದೀನೋ ಫಸ್ಟು ಪಲಾವ್ ಐಟಮ್ಸ್ ಏನೇನು ಹಾಕ್ತೀವೋ ಅದನ್ನೆಲ್ಲ ಬಿರಿಯಾನಿ ಕೂಡ ಹಾಕ್ತೀನಿ. ಅದನ್ನೆಲ್ಲ ಹಾಕ್ಕೊಂಡು ನಂತರ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗಿ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಹುರ್ಕೋಬೇಕು. ಅಲ್ಲಿ ಗಂಟ ನೀಟಾಗಿ ಹುರ್ಕೋಬೇಕು. ನೆಕ್ಸ್ಟು ನಾನು ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಂಡು ಆನಂತರ ಚಿಕನ್ ಸೇರಿಸ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಚಿಕನ್ನು ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಚಿಕನ್ ಫ್ರೈ ಮಾಡಿಬಿಟ್ಟು ಈಗ ಚಿಕನ್ಗೆ ಉಪ್ಪು ಕೂಡ ಸೇರಿಸ್ಕೋಬೇಕು. ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು. ಹಾಗೆಯೇ 2 ಟೊಮೊಟೊ ಹಣ್ಣು ಕೂಡ ಸೇರಿಸ್ತಾಯಿದ್ದೀನಿ. ಟೊಮೊಟೊ ಕೂಡ ಹಚ್ಚಿಟ್ಕೊಂಡಿದ್ದೆ. ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಆಮೇಲೆ ನೀಟಾಗಿ ಚಿಕನು ನೀರು ಬಿಟ್ಕೊಳ್ಳೋ ರೀತಿ ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ನೀಟಾಗಿ ನೀರು ಬಿಟ್ಕೊಂಡು ಹುರ್ಕೊಳ್ಳೋವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಅದು ಆಮೇಲೆ ಚೆನ್ನಾಗಿ ನೀಟಾಗಿ ಚಿಕನ್ ಎಲ್ಲ ಸ್ವಲ್ಪ ಬೇಯಿಸ್ಕೊಳ್ಳಿ, ಸಾಫ್ಟಾಗಿರುತ್ತೆ ಅಂದ್ಬಿಟ್ಟು ಒಂದು ಪಾತ್ರೆ ಮುಚ್ಚಿಟ್ಬಿಟ್ಟು ಬಿಟ್ಟರೆ ಒಂದು ಸ್ವಲ್ಪ ಹೊತ್ತು ಅದು ನೀಟಾಗಿ ಇದಾಗಿರುತ್ತೆ. ಹಾಗೆಯೇ ಹುರ್ಕೊಳ್ಳೋವಾಗ ಮೊಸರು ಕೂಡ ಸೇರಿಸ್ಕೋಬೋದು. ಮೊಸರು ಸೇರಿಸ್ಕೊಳ್ಳೋದ್ರಿಂದ ಚಿಕನ್ ಬಿರಿಯಾನಿ ತುಂಬಾ ಟೇಸ್ಟಿ ಇರುತ್ತೆ. ಇಲ್ಲಿ ಮೊಸರು ನಮ್ಮ ಅಂಗಡಿಯಲ್ಲಿ ಖಾಲಿ ಆಗಿಬಿಟ್ಟಿದ್ದು, ಮೊಸರು ಇಲ್ಲದೇ ಇರೋ ಕಾರಣ ನಾನು ಮೊಸರು ಸೇರಿಸ್ತಾಯಿಲ್ಲ. ಈ ರೀತಿ ಮುಚ್ಚಿಬಿಟ್ಟು ಆಮೇಲೆ ನೀಟಾಗಿ ಬೇಯಕ್ಕೆ ಬಿಟ್ಟಿದ್ದೀನಿ. ನೀಟಾಗಿ ಚಿಕನ್ ಎಲ್ಲ ಬೆಂದಾಗಿದೆ ಅಂದಮೇಲೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆ ಎಲ್ಲ ಸೇರಿಸ್ಕೊಂಡು ಮಸಾಲೆ ಸ್ವಲ್ಪ ಸುತ್ತ ಎಣ್ಣೆ ಬಿಟ್ಕೋಬೇಕು. ಆ ರೀತಿ ಬಿಟ್ಕೊಂಡು ಆಯ್ತಲೇ ಅಕ್ಕಿ ಸೇರಿಸ್ಕೋಬೇಕು. ಅಕ್ಕಿನ ನಾನು 1.5 ಗ್ಲಾಸ್ನಷ್ಟು ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಚೆನ್ನಾಗಿ ತೊಳೆದಿಟ್ಕೊಂಡು ಸೇರಿಸ್ಕೋಬೇಕು. ಹಾಗೆ ಬಿಟ್ಟು ಸ್ವಲ್ಪ ಬೆಂದಮೇಲೆ ನಾವು ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ವೋ ಅದೆಲ್ಲ ಹಾಕ್ಬಿಟ್ಟು ಒಂದು ಲೋಟ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಎಷ್ಟು ಹಾಕ್ತೀವೋ ಆ ಡಬಲು ನೀರು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಕುಕ್ಕರ್ ಮುಚ್ಚಿದ್ರೆ ಒಂದು 2 ಕೂಗಿದ್ಮೇಲೆ ರೈಸ್ ರೆಡಿಯಾಗಿರುತ್ತೆ. ಒಂದು 2 ಕೂಗಿಸ್ಕೊತಾ ಇದ್ದೀನಿ.
ಟೋಟಲ್ ರೈಸ್ ರೆಡಿ ಆಯಿತು. ನೋಡೋಣ ಬನ್ನಿ ಹೇಗಾಗಿದೆ ಅಂತ. ಹಾಗೆಯೇ ಕುಕ್ಕರ್ ವಿಸಿಲೆಲ್ಲ ಹೋಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ಎತ್ಕೊಂಡು ನೋಡಿದೆ. ರೈಸು ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ನೋಡ್ಬೋದು ನೀವು ರೈಸು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕರೆಕ್ಟಾಗಿ ಅಕ್ಕಿ ಮತ್ತು ನೀರು ಕರೆಕ್ಟಾಗಿ ಹಾಕಿದ್ದೀನಿ. ಟೋಟಲಿ ಇದೈತೆ ರೈಸ್ ರೆಡಿ ಆಯಿತು. ಹಾಗೆಯೇ ಪುದೀನ ಸೊಪ್ಪು ಫ್ಲೇವರು ತುಂಬಾ ಚೆನ್ನಾಗಿತ್ತು ರೈಸು. ಇನ್ನು ಪ್ಲೇಟ್ಗೆ ಹಾಕ್ಕೊಂಡು ಅದಕ್ಕೆ ಮೊಸರು ಕೂಡ ರೆಡಿ ಮಾಡಿಕೊಂಡು, ಮೊಸರು ಬೇರೆ ಕಡೆಯಿಂದ ತರಿಸ್ಬಿಟ್ಟು ಮೊಸರು ಮೊದಲು ಎಲ್ಲ ಗಂಟೆಲ್ಲ ಈ ರೀತಿ ತೆಗೆದು ಗಂಟೆಲ್ಲ ಹೋಗೋ ರೀತಿ ಈ ರೀತಿ ನೀಟಾಗಿ, ಮತ್ತು ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಹಾಕ್ಕೊಂಡು ಮೊಸರು ರೆಡಿ ಮಾಡ್ಕೊಂಡ್ವಿ. ಟೋಟಲಿ ಈ ರೀತಿ ಬಿರಿಯಾನಿ ಮೊಸರು ಜೊತೆ ಸೂಪರ್ ಕಾಂಬಿನೇಷನ್. ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.